ನಮಸ್ಕಾರ ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತದ ಕಾರ್ಯತಂತ್ರ ಮತ್ತು ಶಕ್ತಿಯ ಬಗ್ಗೆ ಒಂದು ವಿಶೇಷ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಗೆಳೆಯರೇ, ಭಾರತದ ತಾಳ್ಮೆ ಮತ್ತು ರಣನೀತಿಯ ಮುಂದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಂತಹ ನೆರೆಹೊರೆಯ ದೇಶಗಳ ಕುತಂತ್ರಗಳು ಹೇಗೆ ವಿಫಲವಾಗಲಿವೆ ಅನ್ನೋದರ ಕುರಿತು ಸಂಪೂರ್ಣ ಚಿತ್ರಣ ಈ ವಿಡಿಯೋದಲ್ಲಿದೆ. ಸೊ ಬನ್ನಿ ಈ ವಿಷಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಭಾರತದ ಬಗ್ಗೆ ಯಾರಿಗಾದರೂ ಯಾವುದೇ ರೀತಿಯ ತಪ್ಪು ಕಲ್ಪನೆ ಅಥವಾ ಭ್ರಮೆ ಇದ್ದರೆ ಅವರು ಹಿಂದೆ ಆ ಭ್ರಮೆಯನ್ನು ಹೋಗಲಾಡಿಸಿಕೊಳ್ಳುವುದು ಒಳ್ಳೆಯದು. ಯಾಕಂದರೆ ಯಾವುದೇ ದೀರ್ಘಕಾಲದ ಹೋರಾಟ ಅಥವಾ ಯುದ್ಧದಲ್ಲಿ ಭಾರತವನ್ನು ಸೋಲಿಸುವುದು ಸಾಧ್ಯನೇ ಇಲ್ಲ. ಭಾರತದ ನೆರೆಹೊರೆಯ ದೇಶಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಅಂತಿಮವಾಗಿ ಎಲ್ಲ ಸನ್ನಿವೇಶಗಳು ಮತ್ತು ಫಲಿತಾಂಶಗಳು ಭಾರತದ ಪರವಾಗಿಯೇ ಇರ್ತವೆ. ಗೆಳೆಯರೇ, ನಮ್ಮ ಭಾರತ ಎಂತಹ ಬಲಿಷ್ಠ ದೇಶವೆಂದರೆ ಎದುರಿಗಿರುವ ಪರಿಸ್ಥಿತಿ ಎಷ್ಟೇ ಬದಲಾದರೂ ಅದು ಹೆದರುವುದಿಲ್ಲ. ಇದಷ್ಟೇ ಅಲ್ಲ, ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳುವುದಿಲ್ಲ. ಬದಲಾಗಿ ಭಾರತ ಯಾವಾಗಲೂ ಒಂದು ದೀರ್ಘಕಾಲದ ಹೋರಾಟಕ್ಕೆ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತದೆ. ಸೊ ಇದಕ್ಕೆ ಒಂದು ಉತ್ತಮ ಉದಾಹರಣೆಯನ್ನು ನೋಡುವುದಾದರೆ, ಈ ಹಿಂದೆ ಈ ಅಮೆರಿಕ ಒಂದು ದೊಡ್ಡ ವ್ಯಾಪಾರ ಯುದ್ಧವನ್ನು ಪ್ರಾರಂಭಿಸಿತ್ತು. ಸೊ ಆಗ ಅಮೆರಿಕ ಪ್ರಪಂಚದ ಎಲ್ಲ ದೇಶಗಳಿಗೆ ಕೇವಲ 90 ದಿನಗಳ ಗಡುವನ್ನು ನೀಡಿತ್ತು. ಹಾಗೂ ಅಮೆರಿಕದ ಈ ಬೆದರಿಕೆಗೆ ಜಗತ್ತಿನ ಹಲವಾರು ದೇಶಗಳು ಹೆದರಿದವು ಮತ್ತು ಆತಂಕದಲ್ಲಿ ಅಮೆರಿಕದ ಜೊತೆ ಅವಸರದ ಒಪ್ಪಂದಗಳನ್ನು ಮಾಡಿಕೊಂಡವು. ಆದರೆ ಗೆಳೆಯರೇ, ಭಾರತ ಮಾತ್ರ ಈ ಅಮೆರಿಕ ನೀಡಿದ ಆ 90 ದಿನಗಳ ಎಚ್ಚರಿಕೆಗೆ ಸ್ವಲ್ಪವೂ ಬೆದರಲಿಲ್ಲ. ಬದಲಾಗಿ ಭಾರತ ತನ್ನನ್ನು ಒಂದು ದೀರ್ಘಕಾಲದ ಹೋರಾಟಕ್ಕೆ ಸಜ್ಜುಗೊಳಿಸಿತ್ತು. ಹಾಗೂ ಸುಮಾರು 10 ತಿಂಗಳು ಕಳೆದರೂ ಸಾವಿರಾರು ಒತ್ತಡಗಳಿದ್ರೂ ಕೂಡ ಭಾರತ ಅಮೆರಿಕದ ಮುಂದೆ ಮಂಡಿ ಊರಲಿಲ್ಲ. ಬದಲಾಗಿ ತನ್ನ ರಣತಂತ್ರದ ತಯಾರಿಗಳನ್ನು ಇನ್ನಷ್ಟು ಬಲಪಡಿಸಿಕೊಂಡಿತ್ತು. ಸೊ ಇಂತಹ ಇತಿಹಾಸವಿರುವಾಗ ಭಾರತದ ನೆರೆಹೊರೆಯ ದೇಶಗಳಾದ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನಗಳು ತಮ್ಮ ಭ್ರಮೆಯನ್ನು ಬಿಡಬೇಕು. ಹಾಗೂ ಎರಡೂ ದೇಶಗಳ ಮಹತ್ವಾಕಾಂಕ್ಷೆಗಳು ಒಂದಾದಾಕ್ಷಣ ಭಾರತ ಒತ್ತಡಕ್ಕೆ ಒಳಗಾಗ್ತದೆ ಅಂತ ಭಾವಿಸಿದರೆ ಅದು ತಪ್ಪು. ಗೆಳೆಯರೇ, ಈಗ ಸ್ವತಃ ಬಾಂಗ್ಲಾದೇಶದಲ್ಲಿರುವ ರಷ್ಯಾದ ರಾಯಭಾರಿಯೇ ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದಾರೆ. ಅದೇನೆಂದರೆ, ಬಾಂಗ್ಲಾದೇಶ ಎಷ್ಟು ಬೇಗ ಭಾರತದ ಜೊತೆಗಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿಕೊಳ್ಳುತ್ತದೆಯೋ ಅದು ಅದಕ್ಕೆ ಅಷ್ಟೇ ಒಳ್ಳೆಯದು. ಹಾಗೂ ಇಲ್ಲಿ ರಷ್ಯಾದ ರಾಯಭಾರಿ ಈ ಬಾಂಗ್ಲಾದೇಶಕ್ಕೆ ಅದರ ಸ್ವಾತಂತ್ರ್ಯದ ಇತಿಹಾಸವನ್ನು ನೆನಪಿಸಿದ್ದಾರೆ. ಬಾಂಗ್ಲಾದೇಶದ ಸ್ವಾತಂತ್ರ್ಯದಲ್ಲಿ ಭಾರತದ ಕೊಡುಗೆ ಅತಿ ದೊಡ್ಡದು ಮತ್ತು ಅಂದು ರಷ್ಯಾ ಕೂಡ ಬಾಂಗ್ಲಾದೇಶದ ಪರವಾಗಿ ನಿಂತಿತು ಅನ್ನೋದನ್ನು ಅವರು ಸ್ಮರಿಸಿದ್ದಾರೆ. ಆದರೆ ಗೆಳೆಯರೇ, ಇಲ್ಲಿ ನೀವು ಗಮನಿಸಬೇಕಾದ ವಿಷಯವೇನೆಂದರೆ, ಪಶ್ಚಿಮ ದೇಶಗಳು ಅಂದರೆ ವೆಸ್ಟರ್ನ್ ಕಂಟ್ರೀಸ್ ಆಡಿದ ಕುತಂತ್ರದ ಆಟ. ಬಾಂಗ್ಲಾದೇಶದ ಯುವ ನಾಯಕ ಉಸ್ಮಾನ್ ಹಾದಿಯ ಸಾವಿಗೆ ಪಶ್ಚಿಮ ದೇಶಗಳ ರಾಯಭಾರಿ ಕಚೇರಿಗಳು ಸಂತಾಪ ಸೂಚಿಸಿ ಮೊಸಳೆ ಕಣ್ಣೀರು ಹಾಕಿದವು. ಆದರೆ ರಷ್ಯಾ ಮಾತ್ರ ಬಾಂಗ್ಲಾದೇಶಕ್ಕೆ ಭಾರತದ ಉಪಕಾರ ಮತ್ತು ಇತಿಹಾಸವನ್ನು ನೆನಪಿಸುವ ಕೆಲಸವನ್ನು ಮಾಡಿತ್ತು. ಗೆಳೆಯರೆ, ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಪಾಕಿಸ್ತಾನದಲ್ಲಿ ಭಾರತದ ವಿರುದ್ಧ ದ್ವೇಷದ ವಾತಾವರಣ ನಿರ್ಮಿಸಿ ಚುನಾವಣೆಯಲ್ಲಿ ಗೆಲ್ಲುವುದು ಒಂದು ಹಳೆಯ ಮತ್ತು ಸಾಮಾನ್ಯ ಸಂಪ್ರದಾಯವಾಗಿದೆ. ಹಾಗೂ ಈಗ ಬಾಂಗ್ಲಾದೇಶ ಕೂಡ ಅದೇ ಹಾದಿಯನ್ನು ಹಿಡಿದಿದೆ. ಈ ಬಾಂಗ್ಲಾದೇಶದ ಸಂಪೂರ್ಣ ಚುನಾವಣೆ ಈಗ ಕೇವಲ ಒಂದೇ ಒಂದು ವಿಷಯದ ಮೇಲೆ ನಡೀತಾ ಇದೆ. ಅದೇನೆಂದರೆ, ಯಾವ ನಾಯಕ ಭಾರತವನ್ನು ವಿರೋಧಿಸುತ್ತಾನೋ ಆತನೇ ದೊಡ್ಡ ನಾಯಕ ಅಂತ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಯಾರು ಅತಿ ದೊಡ್ಡ ಭಾರತ ವಿರೋಧಿ ಮುಖವಾಗಿ ಕಾಣಿಸಿಕೊಳ್ತಾರೋ ಅವರಿಗೆ ಹೆಚ್ಚು ಓಟ್ಗಳು ಬೀಳ್ತವೆ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೇನೇ ಈಗ ಮಧ್ಯಪ್ರಾಚ್ಯದ ಅಂದರೆ ಮಿಡಲ್ ಈಸ್ಟ್ನ ಥಿಂಕ್ ಟ್ಯಾಂಕ್ಗಳ ವರದಿಗಳು ಈಗ ಎಚ್ಚರಿಕೆಯನ್ನು ನೀಡಿವೆ. ಗೆಳೆಯರಿ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವೆ ಈಗ ಒಂದೇ ಒಂದು ಸಾಮ್ಯತೆ ಇದೆ. ಅದೇನೆಂದರೆ, ಈ ಎರಡೂ ದೇಶಗಳಲ್ಲಿ ದೇಶದ ಅಭಿವೃದ್ಧಿಯ ವಿಷಯಗಳು ಹಿಂದಕ್ಕೆ ಸರಿದಿವೆ ಮತ್ತು ಭಾರತ ವಿರೋಧಿ ವಾತಾವರಣವನ್ನು ಸೃಷ್ಟಿಸಿ ದೊಡ್ಡ ನಾಯಕರಾಗುವ ಪೈಪೋಟಿ ನಡೆದಿದೆ. ಆದರೆ ಗೆಳೆಯರೇ, ಇಲ್ಲಿ ಈ ಒಂದು ವಿಷಯ ಸ್ಪಷ್ಟ. ಬಾಂಗ್ಲಾದೇಶವಾಗಲಿ ಅಥವಾ ಪಾಕಿಸ್ತಾನವಾಗಲಿ ಭಾರತದ ವಿರುದ್ಧದ ಯಾವುದೇ ಯುದ್ಧದಲ್ಲಿ ಗೆಲ್ಲುತ್ತೇವೆ ಅನ್ನೋ ಭ್ರಮೆಯನ್ನು ಇಟ್ಟುಕೊಂಡಿದ್ದಾರೆ. ಹಾಗೂ ಅದು ಅವರ ಮೂರ್ಖತನವಾಗ್ತದೆ. ಯಾಕಂದರೆ ಭಾರತವು ದಕ್ಷಿಣ ಏಷ್ಯಾದ ಸೂಪರ್ ಪವರ್ ಅನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಭಾರತದ ಅತಿ ದೊಡ್ಡ ಶಕ್ತಿ ಅದರ ರಣತಂತ್ರದ ಇಚ್ಛಾಶಕ್ತಿ ಅಂದರೆ ಸ್ಟ್ರಾಟಜಿಕ್ ವಿಲ್ ಪವರ್. ಹಾಗೂ ಭಾರತ ಚಿಕ್ಕ ಪುಟ್ಟ ಆಘಾತಗಳಿಗೆ ವಿಚಲಿತವಾಗುವುದಿಲ್ಲ. ಬದಲಾಗಿ ದೀರ್ಘಾವಧಿಯ ಯುದ್ಧಕ್ಕಾಗಿ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತದೆ. ಯುದ್ಧವಿಲ್ಲದೆಯೇ ಮುಂಬರುವ ದಿನಗಳಲ್ಲಿ ಬಾಂಗ್ಲಾದೇಶವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಸಾಮರ್ಥ್ಯವೂ ಕೂಡ ಭಾರತಕ್ಕಿದೆ. ಹಾಗೆಯೇ ಯಾವುದೇ ಪರಿಸ್ಥಿತಿಯನ್ನು ಅಥವಾ ಸಮಯವನ್ನು ತನ್ನ ಪರವಾಗಿ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದು ಭಾರತಕ್ಕೆ ಚೆನ್ನಾಗಿ ತಿಳಿದಿದೆ ಅಂತ ಮಧ್ಯಪ್ರಾಚ್ಯದ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ.
ಹಾಗಾಗಿ ಭಾರತದ ಯಾವುದೇ ನೆರೆಹೊರೆಯ ದೇಶವು ಭಾರತದ ವಿರುದ್ಧ ಗೆಲ್ಲಬಹುದು ಅನ್ನೋ ಕನಸು ಕಂಡ್ರೆ ಅದು ಅವರಿಗೆ ಅವರೇ ಕೊಟ್ಟುಕೊಳ್ಳುವ ಅತಿ ದೊಡ್ಡ ಮೋಸವಾಗ್ತದೆ. ಸದ್ಯಕ್ಕೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಇದೇ ಭ್ರಮೆಯಲ್ಲಿ ದೊಡ್ಡ ಮೋಸ ಹೋಗ್ತಾ ಇವೆ. ಸೊ ಗೆಳೆಯ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.